ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಕ್ಯಾಬೇಜ್ ಪಲ್ಯ, ಕ್ಯಾಬೇಜ್ ಉಪ್ಪುಕರಿ ಮಾಡೋಣ. ಸೊ ಇಲ್ಲಿ 550 ಗ್ರಾಮ್ಸ್ನಷ್ಟು ಕ್ಯಾಬೇಜ್ ತಗೊಳ್ತಾ ಇದ್ದೇನೆ. ಒಂದು ಮೀಡಿಯಂ ಸೈಜ್ ಆನಿಯನ್ ಈರುಳ್ಳಿ, 5 ಗಾರ್ಲಿಕ್ ಬೆಳ್ಳುಳ್ಳಿ ಇದನ್ನು ಕ್ರಶ್ ಮಾಡಿ ಗುದ್ದಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು, 1 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, 1 ಟೀ ಸ್ಪೂನ್ ಮಸ್ಟರ್ಡ್ ಸೀಡ್ಸ್ ಸಾಸಿವೆ, 1/4 ಟೀ ಸ್ಪೂನ್ ಅರಸಿನ ಟರ್ಮರಿಕ್, 1 ಟೀ ಸ್ಪೂನ್ ಉರದ್ ದಾಲ್ ಉದ್ದಿನ ಬೇಳೆ, 2 ಗ್ರೀನ್ ಚಿಲ್ಲಿ, 2 ಗ್ರೀನ್ ಚಿಲ್ಲಿ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಇಲ್ಲಿಗ ಪಾತ್ರೆ ಬಿಸಿಯಾಗಿದೆ. ಆನಂತರ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ ಅಥವಾ ನೀವು ಕುಕ್ಕಿಂಗ್ ಆಯಿಲ್ ಸಹ ಯೂಸ್ ಮಾಡ್ಬೋದು ಬೇರೆ. ಸೊ ಎಣ್ಣೆ ಬಿಸಿಯಾಗಿ, ಈಗ ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿಯಾದ ನಂತರ ನಾವು ಮಸ್ಟರ್ಡ್ ಸೀಡ್ಸ್ ಸಾಸಿವೆ ಹಾಕೊಳ್ಳುವ. ಈಗ ಸಾಸಿವೆ ಚಟಪಟ ಆದ ನಂತರ ಗಾರ್ಲಿಕ್ ಬೆಳ್ಳುಳ್ಳಿ, ಅದರ ಜೊತೆನೆ ಗ್ರೀನ್ ಚಿಲ್ಲಿ ಹಸಿಮೆಣಸು, ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಆನಂತರ ಉರದ್ ದಾಲ್ ಉದ್ದಿನ ಬೇಳೆ ಹಾಕೊಳ್ಳುವ. ಈಗ ಲೋ ಫ್ಲೇಮಲ್ಲಿ ನಾವು ಉದ್ದಿನ ಬೇಳೆ ಸ್ವಲ್ಪ ಲೈಟ್ ಕೆಂಪಾಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಉದ್ದಿನ ಬೇಳೆ ಮತ್ತೆ ಗಾರ್ಲಿಕ್ ಬೆಳ್ಳುಳ್ಳಿ ಲೈಟ್ ಕೆಂಪಾಗಬೇಕದು. ಈಗ ಇಲ್ಲಿ ಕಲರ್ ಚೇಂಜ್ ಆಗಿದೆ ಉದ್ದಿನ ಬೇಳೆ ಮತ್ತೆ ಗಾರ್ಲಿಕ್ ಬೆಳ್ಳುಳ್ಳಿ ಅದು. ಈಗ ನಾವು ಇದಕ್ಕೆ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, ಆನಂತರ ಆನಿಯನ್ ಈರುಳ್ಳಿ ಹಾಕೊಳ್ಳುವ. ಅದರ ಜೊತೆ ಸಾಲ್ಟ್ ಉಪ್ಪು. ಸೊ ಆನಿಯನ್ ಅಂತ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿ. ಈಗ ಆನಿಯನ್ ಇಲ್ಲಿ ಟ್ರಾನ್ಸ್ಲೂಸೆಂಟ್ ಆಗಿದೆ, ಸಾಕು. ಈಗ ನಾವು ಇದಕ್ಕೆ ಕಟ್ ಮಾಡಿ ಕ್ಲೀನ್ ಮಾಡಿದಂತ ಕ್ಯಾಬೇಜ್ ಅನ್ನು ಹಾಕೊಳ್ಳುವ. ಈಗ ಒಳ್ಳೆ ರೀತಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಅದರ ಜೊತೆ ನಾವು ಟರ್ಮರಿಕ್ ಅರಸಿನ ಹಾಕೊಳ್ಳುವ. ನೀವು ಬೇಕಿದ್ರೆ ಲಾಸ್ಟ್ಗೆ ಕೊಕೊನಟ್ ಗ್ರೇಟ್ ತೆಂಗಿನ ತುರಿ ಹಾಕೊಳ್ಬಹುದು. ನಾನು ಯೂಸ್ ಮಾಡ್ತಾ ಇಲ್ಲ ಇವತ್ತು. ಈಗ ನಾವು ಮೀಡಿಯಂ ಫ್ಲೇಮಲ್ಲಿ ಬಾಯಿ ಮುಚ್ಚಿ ಇದನ್ನು 5 ಮಿನಿಟ್ಸ್ ಬೇಯಲಿಕ್ಕೆ ಬಿಡುವ. ನೀರು ಬೇಡ, ಅದೇ ನೀರು ಬಿಡ್ತದೆ. 5 ಮಿನಿಟ್ಸ್ ಆಗಿದೆ, ಕ್ಯಾಬೇಜ್ ಬೆಂದಿದೆ. ಜಾಸ್ತಿ ಬೇಯಿಸಬೇಡಿ, ಕ್ಯಾಬೇಜ್ ಸ್ವಲ್ಪ ಕ್ರಂಚಿ ಇದ್ರೇನೆ ಟೇಸ್ಟ್. ಸೊ ನಾನು ನಿಮಗೆ ಹೇಳಿದ್ದೇನೆ, ಲಾಸ್ಟಿಗೆ ನಿಮಗೆ ಬೇಕಿದ್ರೆ ಕೊಕೊನಟ್ ಗ್ರೇಟ್ ತೆಂಗಿನ ತುರಿ ಹಾಕ್ಬೋದು, ಅದು ಆಪ್ಷನಲ್. ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಕ್ಯಾಬೇಜ್ ಪಲ್ಯ ರೆಡಿ ಆಗಿದೆ. ಮೇಲಿಂದ ಕೊರಿಯಾಂಡರ್ ಲೀವ್ಸ್ ಗಾರ್ನಿಶ್ ಮಾಡುವ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.